ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಬಂದು ಶಿವರಾತ್ರಿ ವೀಡಿಯೋಸ್ ಆಗಿರುತ್ತೆ. ಶಿವರಾತ್ರಿ ನೈಟ್ ಏನೇನಾಯಿತು ಅನ್ನೋದಷ್ಟೇ. ಡೇಯಲ್ಲಿ ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನೈಟ್ ನಾವು ಹೇಗೆ ಜಾಗರಣೆ ಇದ್ವಿ ಅನ್ನೋದಷ್ಟೇ ಇದೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಅಮ್ಮ ರೆಡಿಯಾಗಿ ಇಬ್ಬರೂ ಇಲ್ಲಿ ನಮ್ಮ ಮನೆ ಹತ್ರ ಇರುವಂತಹ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಈಶ್ವರನ ಟೆಂಪಲ್ಲು. ನಾವು ಹೋಗಿದ್ದು 10:30ಗೆ ಹೋಗಿದ್ದು ನಾವು. ಬೆಳಗ್ಗೆ ಎಲ್ಲ ತುಂಬ ಜನ ಇದ್ರಂತೆ, ನಂಗೆ ಗೊತ್ತಿಲ್ಲ. ನಮ್ಮ ಮನೆಯವರು ನಮ್ಮಮ್ಮ ಹೇಳ್ತಾಯಿದ್ರು ಜಾಸ್ತಿ ಜನ ಇದ್ದರು ಅಂತೇಳಿ. ನಾನು ಹೋಗಿದ್ದು 10:30ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಹೋಗಿದ್ದು. ಅಲ್ಲಿ ಸ್ವಲ್ಪ ಜನ ಇದ್ದಿದ್ದಕ್ಕೆ ನನಗೆ ವೀಡಿಯೋಸ್ಗಳು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮುಜುಗರ ಅನ್ನಿಸ್ತಿತ್ತು. ಏಕೆಂದರೆ ಜನ ಇದ್ದ ಕಡೆ ವೀಡಿಯೋಸ್ ಮಾಡೋಕ್ಕೆ ನನಗೊಂಥರ ಹಿಂಸೆ ಅನಿಸುತ್ತೆ. ಅದಕ್ಕೆ ಹಾಗೂ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲಿ ಶಿವನ ಅಲಂಕಾರ ತುಂಬ ಚೆನ್ನಾಗಿತ್ತು. ಇಲ್ಲಿ ಏನಂತಾರೆ, ರುದ್ರಾಕ್ಷಿ ಮಣಿಗೆ ಅವರು ವಿಭೂತಿ ಎಲ್ಲ ಬಳಿದು ಚೆನ್ನಾಗಿ ಮಾಡಿದರು, ಅದು ಡೆಕೋರೇಷನ್. ಅದಕ್ಕೆ ತೊಗೊಂಡೆ ದೇವಸ್ಥಾನದೊಂದು ಕ್ಲಿಪ್ಪಿಂಗು. ಅದು ಆದಮೇಲೆ ಆಚೆ ಎಲ್ಲ ಹೇಗಿದೆ ಅಂತ ಎಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ಇಲ್ಲಿ ಈರುಳ್ಳಿ ಏನೋ ಹಾಕ್ತಿರೋ, ಬರೀ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಈ ಥರ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು. ಸಖತ್ತಾಗಿತ್ತು. ಆದರೆ ಮನೇಲಿ ಮಾಡಿದ್ರೆ ಯಾವತ್ತೂ ಆ ಥರ ಬರಲಿಲ್ಲ, ಬರೋದು ಇಲ್ಲ ಮನೇಲಿ ಮಾಡಿದ್ರೆ ಆ ಥರ. ಆಮೇಲೆ ಮನೆಗೆ ಬಂದು ನೋಡಿದ್ರೆ ನಮ್ಮ ಜೂಸು ಕ್ಯೂಟಾಗಿ ಮಲಗಿದ್ಲು. ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆಮೇಲೆ ಒಂದು 11 ಗಂಟೆ 11:30ಗೆ ಅಮ್ಮ ಪಂಚಾಮೃತ ಮಾಡಿಕೊಟ್ರು. ಅಂದರೆ ಬಾಳೆಹಣ್ಣು, ಅವಲಕ್ಕಿ, ಸಕ್ಕರೆ ಹಾಕಿ ಮಾಡ್ತಾರಲ್ಲ ಅದು. ಅದನ್ನು ತಿಂದು ಉಪವಾಸ ಇದ್ದರೆ ಈ ಥರದ್ದು ತಿನ್ನಬಹುದು, ಏನೂ ಆಗೋಲ್ಲ ಅಂತ ಹೇಳಿ ಮಾಡಿಕೊಟ್ರು ಅಮ್ಮ. ಆಮೇಲೆ ನಮ್ಮ ಜೂಸು ಸಿಕ್ಕಾಪಟ್ಟೆ ತರಲಿ ಅಲ್ವಾ, ಅದಕ್ಕೆ ಅಮ್ಮ ಅವಳ ಜೊತೆಗೆ ಆಟ ಆಡ್ತಾಯಿದ್ರು. ಅದು ಎಷ್ಟೊಂದು ಕ್ಯೂಟಾಗಿ ಆಡ್ತಾಯಿತ್ತು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಿಮಗೂ ತೋರಿಸೋಣ ಅಂತ ಹೇಳಿ. ಆಮೇಲೆ ನಾವು ಇಲ್ಲಿ 12 ಗಂಟೆ 12:15 ಆಗಿತ್ತು. 12:15 12:15ಕ್ಕೆ ನಾವಿಲ್ಲಿ ಈಚೆ ಹೋಗೋಣ ದೇವಸ್ಥಾನಕ್ಕೆ. ಅಲ್ಲಿ ಹಾಡೆಲ್ಲ ಆಡ್ತಾರೆ, ಭಜನೆ ಮಾಡ್ತಾರೆ ಅಲ್ಲ, ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅಮ್ಮ ನಾನು ಪುಲ್ಲೋವರ್ ಹಾಕ್ಕೊತಾ ಇದ್ದೀವಿ. ಸಿಕ್ಕಾಪಟ್ಟೆ ಚಳಿ ಇತ್ತು, ಅದಕ್ಕೋಸ್ಕರ ಪುಲ್ಲೋವರ್ ಹಾಕ್ಕೊಂಡು ಹೊರಟಿದ್ದು. ಆಮೇಲೆ ಇದು ನಾನು ಎತ್ಕೊಂಡಿದ್ದು ಎಲೆ ಅಡಿಕೆ. ಅದು ನಮ್ಮ ಅಮ್ಮಂದು ಆಸ್ತಿ, ಅದು ಎಲೆ ಅಡಿಕೆ. ನೈಟೆಲ್ಲ ನಿದ್ದೆಗೆ ಇಡಬೇಕಂತಂದರೆ ಎಲೆ ಅಡಿಕೆ ಇರಲೇಬೇಕು ಅಮ್ಮಂಗೆ. ಅದು ಆದಮೇಲೆ ನಾವು ಕೆಳಗಡೆ ಬಂದು ಆಂಟಿಯವರೆಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಒಂದು ಆಂಟಿ ಬಂದು ನಿಂತಿದ್ರು ಆಲ್ರೆಡಿ, ನಮ್ಮಮ್ಮ ಫ್ರೆಂಡು. ನಾವು ಹೋಗಿದ್ದು ಸ್ವಲ್ಪ ಲೇಟಾಯಿತು. ಅವ್ರದ್ದು ಅಂಗಡಿ ಇದೆಯಲ್ಲ ಕೆಳಗಡೆ, ಅದರಿಂದ ಅವ್ರ ಮಗಳು ಕರ್ಕೊಂಬಂದುಬಿಟ್ಬಿಟ್ಟು ಹೋದರು. ನಾವು ಆಮೇಲೆ ಹೋಗಿ ಜಾಯ್ನ್ ಆದ್ವಿ ಅವ್ರ ಜೊತೆಗೇ. ಇನ್ನೊಂದು ಆಂಟಿ ಬರೋದಕ್ಕೆ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ದಾಯಿತು. ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ 12:30 ಆಗಿತ್ತು. ಅಂದರೆ ಚೆನ್ನಾಗಿತ್ತು ದೇವಸ್ಥಾನ ಎಲ್ಲ. ಈ ಆಂಟಿ ಮತ್ತು ಇನ್ನೊಂದು ಆಂಟಿ ಬರ್ತಾರೆ, ಅವ್ರ ಮೊಮ್ಮಕ್ಕಳು ಕೂಡ ಬಂದರು. ಅದರಿಂದ ನನಗೆ ಸ್ವಲ್ಪ ಟೈಮ್ ಪಾಸ್ ಆಯಿತು. ಈ ಆಂಟಿ ಅವ್ರ ಜೊತೆಗೆ ಏನು ಮಾತಾಡೋದು ಅಂತ ಅನ್ನಿಸ್ತಿತ್ತು ನನಗೆ. ಹೋದ ವರ್ಷ ನಾನು ಹೀಗೆ ಹೋಗಿದ್ವಿ. ಹೋದ ವರ್ಷ ಆದರೆ ನಾನು ಅಷ್ಟು ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ, ಬರೀ ಶಾರ್ಟ್ಸ್ ಅಷ್ಟೇ ಹಾಕ್ತಾಯಿದ್ದಿದ್ದು. ಅದು ಹಾಕಿದ್ದೀನಿ ಶಾರ್ಟ್ಸಲ್ಲಿ ಹೋದ ವರ್ಷದ್ದು. ಇವಾಗ ನಾವು ನಮ್ಮನೆ ಪಕ್ಕದ ರೋಡಲ್ಲೇ ಇರುವಂತಹ ಬಸವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ತಾನೆ ಇಲ್ಲಿ ಸ್ಟಾರ್ಟಿಂಗ್ ಸಿಗೋದೆ ಮುನೇಶ್ವರನ ದೇವಸ್ಥಾನ. ಅಲ್ಲಿ ಎಲ್ಲ ಕೈ ಮುಗಿದ್ಬಿಟ್ಟು ಹೋಗ್ತೀವಿ. ಚಿಕ್ಕದಾಗಿದ್ದರೂ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಮುನೇಶ್ವರನ ದೇವ್ರಿಗೆ. ಹಾಗೆ ಕೈ ಮುಕ್ಕೊಂಡು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇರಲಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ನಿಜಕ್ಕೂ ನಂಗೆ ತುಂಬ ಇಷ್ಟ ಆಯಿತು. ಚಿಕ್ಕ ದೇವಸ್ಥಾನ ಆದರೂ ಚೆನ್ನಾಗಿತ್ತು. ಇಲ್ಲಿ ಕೈ ಮುಕ್ಕೊಂಡಾದಮೇಲೆ ಹಂಗೆ ನಿಮಗೆ ಲೈಟಿಂಗ್ಸ್ ಎಲ್ಲ ತೋರಿಸ್ಕೊಂತ ಅಲ್ಲಿ ಪೆಂಡಲ್ ಕಾಣ್ತಾ ಇದೆಯಲ್ಲ, ಅಲ್ಲೇ ದೇವಸ್ಥಾನ ಇರೋದು. ಅಲ್ಲಿಗೆ ಬಂದು ನಾವು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಜನ ಎದ್ದು ಒಂಟೆ ಹೋಗಿದ್ರು, ಇನ್ನು ಸ್ವಲ್ಪ ಜನ ಇದ್ದರು. ವರ್ಷವೂ ಅಷ್ಟೇ, ನಾವು ಇಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಹೊಂಟೋಗಿರ್ತಾರೆ. ಎಷ್ಟಾಗಿ ಯಾರೂ ಇರೋದೇ ಇಲ್ಲ. ಇವಾಗ ಯಾರು ಮಾಡ್ತಾರೆ ಜಾಗರಣೆ, ಯಾರೂ ಮಾಡೋದೇ ಇಲ್ಲ ಕರೆಕ್ಟಾಗಿ. ಅದಕ್ಕೆ ಯಾರೂ ಅಷ್ಟು ಜಾಗರಣೆ ಏನೂ ಮಾಡಲಿಲ್ಲ. ಇಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಬಸವನ ದೇವಸ್ಥಾನದ್ದು. ಬಸವನ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಹಾಡೆಲ್ಲ ಹಾಡ್ತಾ ಇದ್ದಾರಲ್ಲ, ಇದೇ ಥರ ಹಾಡೆಲ್ಲ ಹಾಡಿ ಬೆಳಗಾನ ಇಲ್ಲೇ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದಿತ್ತು.
ಮಹಾದೇವ ಹಾಗೆ ಅಲ್ಲೆಲ್ಲ ಹಾಡೆಲ್ಲ ಆದಮೇಲೆ ಒಂದು 3 ಗಂಟೆ ಹಂಗೆ ನಾವಿಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಮನೆಯಿಂದ 1-1.5 ಕಿಲೋಮೀಟ್ರ್ ದೂರದಲ್ಲಿದೆ ದೇವಸ್ಥಾನ. ಅಲ್ಲಿಗೆ ಹೋಗ್ತಾಯಿದ್ದೀವಿ ಎಲ್ಲರೂ ಕಾಮಿಡಿ ಮಾಡ್ಕೊತ. ಇಲ್ಲಿ ಆಂಟಿ ವಾಕಿಂಗ್ ಮಾಡ್ತಾಯಿದ್ದೀನಿ ಅಂತ ಸ್ಪೀಡಾಗಿ ಹೋಗ್ತಾಯಿದ್ರು. ಎಲ್ಲ ಕಾಮಿಡಿ ತುಂಬ ಚೆನ್ನಾಗಿತ್ತು. ಬೆಳಗಾನ ನಮಗೆ ಅಷ್ಟು ನಿದ್ದೆ ಬರುತ್ತೆ ಅಂತಲೇ ಅನ್ನಿಸ್ಲಿಲ್ಲ. ಅಲ್ಲಿ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಈ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಎಂಟ್ರೆನ್ಸಲ್ಲೇ ಆಂಜನೇಯನ ಇಟ್ಟಿದ್ದಾರೆ. ಅದಕ್ಕೆ ಆಂಜನೇಯನಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನದಲ್ಲೂ ಅಷ್ಟೇ ಲಿಂಗಕ್ಕೆ ಸ್ವಲ್ಪ ಆಂಜನೇಯನ ಥರನೇ ಅಲಂಕಾರ ಮಾಡಿದರು. ಚೆನ್ನಾಗಿ ಮಾಡಿದರು. ಈ ಸ್ವಲ್ಪ ಸಿಂಪಲ್ಲೇ ಆಯಿತು, ಆದರೂ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಈ ದೇವಸ್ಥಾನದ ವೀಡಿಯೋನೇ ನಾನು ಹೋದ ವರ್ಷ ಶಾರ್ಟ್ಸಲ್ಲಿ ಹಾಕಿದ್ದು. ಈ ದೇವಸ್ಥಾನದಲ್ಲಿ ಆ ಶಾರ್ಟ್ಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮಮ್ಮ ಫುಲ್ಲು ಬೋಡಿ ಅವಾಗ ಅಂದರೆ ಮುಡಿ ಕೊಟ್ಬಿಟ್ಟಿದ್ರು ಮಹಾದೇಶ್ವರ ಬೆಟ್ಟಗೆ. ಇವಾಗ ಪರವಾಗಿಲ್ಲ, ನಮ್ಮ ಮನೆಯವ್ರು ಹೇಳಿ ಕೂದಲು ಬಿಟ್ಬಿಡಿ ನೀವು, ಹಂಗೆಲ್ಲ ತೆಗಿಸ್ತಾ ಇರಬೇಡಿ ಅವಾಗವಾಗ ಅಂತ ಅಂದ್ಬಿಟ್ಟು. ಅದೇನೋ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಕೂದಲು ಅಂದ್ರೇ ಆಗಲ್ಲ. ಅವಾಗವಾಗ ಹೋಗಿ 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 ಬೋಡಿ ಮಾಡಿಸ್ಬಿಡ್ತಾರೆ. ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿ ಅಲ್ಲಿ ಏನಂತಂದರೆ ಅಭಿಷೇಕಕ್ಕೆ ಅಂತ ಹಾಲು ತಂದು ಕೊಟ್ಟಿರ್ತಾರಲ್ಲ, ಹಾಲೆಲ್ಲ ಕೊಟ್ಬಿಟ್ರು ನಮಗೇನೇನೆ. ತೊಗೊಳ್ರಮ್ಮ, ಮನೆಗೆ ತೊಗೊಂಡೋಗಿ ಕಾಯಿಸಿ ಇಟ್ಕೊಳ್ರಿ, ಇದು ಇಲ್ಲಾಂದರೆ ಒಡೆದೋಯ್ತವೆ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ತಗೊಳ್ಳಿ ಅಂತೇಳಿ ಹಾಲೆಲ್ಲ ಕೊಟ್ಟರು. ಸರಿ ಅಂಥೇಳಿ ನಾವು ಈಸ್ಕೊಬಂದು ಅದೇ ಹಾಲಲ್ಲಿ ಈಗ ನಾನು ಟೀ ಮಾಡ್ತಾಯಿದ್ದೀನಿ ಮನೇಲಿ. ಅಂದರೆ ಎಲ್ಲರೂ ನಿದ್ದೆಗೆಟ್ಟಿದ್ದಾರಲ್ವ, ಅದಕ್ಕೆ ಸ್ವಲ್ಪ ಟೀ ಕಾಯಿಸ್ಕೊಡೋಣ ಅಂತ ಅಂದ್ಬಿಟ್ಟು ಟೀ ಕಾಯಿಸ್ತಾ ಇದ್ದೆ. ಟೀ ಕಾಯಿಸಿ ಆದಮೇಲೆ ಅವರೆಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದರು. ನನಗೆ ಆಡ್ತಾಯಿದ್ರಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಚಳಿ, ಜೊತೆಗೆ ಅಂದರೆ ಒಂಥರ ನಿದ್ದೆ ಬರೋ ಥರ ಬೋರ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಹುಡುಗಿರು ಇಲ್ಲೇ ಉಳ್ಕೊಂಡ್ವಿ. ಆ ಮಕ್ಕಳು ನಾನು ಇಬ್ಬರೂ ಘಟ್ಟಮನೆ ಆಡೋಣ ಅಂತೇಳಿ ಈಚೆ ಕೂತ್ಕೊಂಡು ಘಟ್ಟಮನೆ ಆಡ್ತಾಯಿದ್ವಿ. ನಮ್ಮ ಟೆರಸಲ್ಲಿ ಘಟ್ಟಮನೆ ಬರ್ಕೊಂಡು ಆಟಾಡ್ತಾಯಿದ್ದೋ. ನಾನು ಕಿವಿಗೆಲ್ಲ ಹಾಕ್ಕೊಳ್ರಿ, ಚಳಿ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಘಟ್ಟಮನೆ ಆಡ್ತಾಯಿದ್ದೀವಿ. ನನ್ನ ಫೇವ್ರೆಟ್ ಆಟ ಇದು. ಊರಿಗೆ ಹೋದ್ರೂ ಅಷ್ಟೇ, ಅವಾಗ ರಜೆಗಳಲ್ಲಿ ಜಾಸ್ತಿ ಊರಿಗೆ ಹೋದಾಗೆಲ್ಲ ಈ ಥರ ಘಟ್ಟಮನೆಗಳು ಆಡ್ಕೊಂಡು ಕೂತ್ಕೊತಾ ಇದ್ದಿದ್ದು. ಇಲ್ಲಿ ಹೇಳ್ತಾಯಿದ್ದೀನಿ ಹಿಂಗಿಂದ ಬರಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಖಾರ ರುಬ್ತಾರಲ್ಲ ಆ ಥರ ಬರಬೇಕು, ನೀನೇ ಸ್ಟಾರ್ಟ್ ಮಾಡು ಫಸ್ಟು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೀನಿ ಅವಳಿಗೆ. ಅವರು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು ಆಟನ. ಹಾಗೆ ಅವ್ರಿಗೂ ಕೂಡ ಬರುತ್ತೆ. ಅವರು ಇಬ್ಬರು 3 ಜನ ಹೆಣ್ಮಕ್ಳು ಅವರು ಟೋಟಲು. ಹಾಗೆ ಟೈಮ್ ಪಾಸ್ ಮಾಡ್ಕೊತ ಘಟ್ಟ ಮನೆ ಎಲ್ಲ ಆಡ್ಕೊತ ಬೆಳಗಿನ ಜಾವ 5 ಗಂಟೆ ಗಂಟನೂ, ಅಂದರೆ ನಾವು ಮನೆಗೆ ಬಂದಿದ್ದು 1 ಅವರ್ ಆಡಿದ್ದಷ್ಟೇ ಘಟ್ಟ ಮನೆ. ನಾವು 4 ಗಂಟೆಗೆ ಮನೆಗೆ ಬಂದಿದ್ದು. ಮನೆಗೆ ಬಂದು ಅವರು ಪುನಃ ದೇವಸ್ಥಾನಕ್ಕೆ ಹೋದರು, ನಾವು ಇಲ್ಲೇ ಘಟ್ಟ ಮನೆ ಆಡ್ಕೊಂಡು ಕೂತ್ಕೊಂಡ್ವಿ. ಘಟ್ಟ ಮನೆ ಎಲ್ಲ ಆಡಿ ಮುಗಿಸಿ ಆದಮೇಲೆ ಪುನಃ 5 ಗಂಟೆಗೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ಹುಡುಗಿರನ್ನ ಕರ್ಕೊಂಡು ಹೊರಟೆ ದೇವಸ್ಥಾನದ ಕಡೆಗೆ. ಲಾಸ್ಟಲ್ಲಿ ಎಲ್ಲರಿಗೂ ಅದೇ ಹೇಳ್ತಾರಲ್ಲ, ಹಾಡು ಹೇಳಿದ್ದು ಎಲ್ಲರಿಗೂ ಸನ್ಮಾನ ಮಾಡಿ ಎಲ್ಲರೂ ಪ್ರಸಾದಗಳು ಕೊಟ್ಟು ಆರತಿ ಎಲ್ಲ ಮಾಡಿಕೊಟ್ರು. ಬೆಳಗಿನ ಜಾವ ಆರತಿ ಮಾಡಿ ಕೊಟ್ಟರು. ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಶಿವರಾತ್ರಿ ಅಂದ್ರೇ ಒಂಥರ ಚೆಂದ. ಅದಕ್ಕೆ ಪ್ರತಿ ವರ್ಷವೂ ನಾನು ಶಿವರಾತ್ರಿ ಇರ್ತೀನಿ. ಯಾವಾಗೂ ಉಪವಾಸ ಇದ್ದೆ, ನಾನು ಅಮ್ಮ ಶಿವರಾತ್ರಿ ಇರ್ತೀವಿ. ಈ ವರ್ಷ ಈ ಹುಡುಗಿರು ಆ್ಯಡ್ ಆಗಿರೋದು. ಹೋದ ವರ್ಷ ಆಂಟಿದಿರ ಜೊತೆಗೆ ನಾನಿದ್ದೆ. ಈ ವರ್ಷ ಇಬ್ಬರು ಹುಡುಗಿರು ಬಂದರು. ಮುಂದಿನ ವರ್ಷವೂ ಬರ್ತೀವಿ ಅಕ್ಕ ಅಂತ ಅಂದ್ಕೊಂಡು ಎಲ್ಲ ಹೇಳ್ಕೊಂಡು ಆಟ ಆಡ್ತಾಯಿದ್ರು. ಸರಿನಾ ಆಯ್ತಮ್ಮ ಬರ್ರಿ, ಆದರೆ ಸ್ಕೂಲ್ ರಜಾ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾಯಿದ್ದೋ. ಪರವಾಗಿಲ್ಲ ಅಕ್ಕ, ಒಂದಿನ ಅಲ್ವಾ ಅಂತ ಹೇಳ್ತಿದ್ರು. ಹಾಗೆ ದೇವಸ್ಥಾನ ಹತ್ರಕ್ಕೆ ಹೋಗಿ ಎಲ್ಲ ಹೊರಟರು. ಬೆಳಗಿನ ಜಾವ 5 ಗಂಟೆ ಆಯ್ತಲ್ಲ ಅಂಥೇಳಿ ನಾವು ಪ್ರಸಾದ ಇಸ್ಕೊಂಡು ಮನೆ ಕಡೆಗೆ ಬಂದು. ಇದಾಗಿತ್ತು ಶಿವರಾತ್ರಿ ವಿಡಿಯೋ.